ಹಬ್ಬ ಮತ್ತು ಮೆಕ್ಕ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಸೌದಿ ಅರೇಬಿಯಾದಲ್ಲಿ ಶುಕ್ಲ ಪಕ್ಷದ ಮರಿಚಂದ್ರ ಗೋಚರಿಸಿರುವುದರಿಂದ ಅಧಿಕೃತವಾಗಿ ರಂಜಾನ್ ಇಲ್ಲವೇ ರಮಾದನ್ ಪವಿತ್ರ ತಿಂಗಳ ಇಸ್ಲಾಂ ಧರ್ಮೀಯರ ಆಚರಣೆಗಳೆಲ್ಲ ಆರಂಭವಾಗಿದೆ. ಮುಖ್ಯವಾಗಿ ಕತ್ತಲಾದ ಮೇಲೆ ಇಫ್ತಾರ್ ಉಪವಾಸ ಬಿಡುವಿಕೆ ಮತ್ತು ಬಳಿಕ ಸರಳ ಊಟ. ಮುಂಜಾವದಲ್ಲಿ ಊಟ ಮತ್ತು ನೇಸರ ಗೋಚರಿಸಿದ ಮೇಲೆ ಹಗಲಿಡೀ ಉಪವಾಸ ರಮಾದಾನ್ ತಿಂಗಳ ಆಚರಣೆಗಳಲ್ಲಿ ಮುಖ್ಯವಾದುದು. ಎಲ್ಲಾ ಧರ್ಮಗಳಂತೆಯೇ ಇತರ ಧಾರ್ಮಿಕ ಆಚರಣೆಗಳು ಇರುತ್ತದೆ. ಕಾಯಿಲೆಯವರಿಗೆ, ಅತಿ ಮುದುಕರಿಗೆ, ತೀವ್ರ ಪ್ರಯಾಣದ ಇಲ್ಲವೇ ಕಠಿಣ ವೃತ್ತಿನಿರತರಿಗೆ ಉಪವಾಸದಿಂದ ವಿನಾಯಿತಿ ಪಡೆಯಲು ಅವಕಾಶವಿದೆ. ರಮಾದಾನ್ ಎನ್ನುವುದು ಮುಸ್ಲಿಂ ಕ್ಯಾಲೆಂಡರಿನ 9ನೆಯ ತಿಂಗಳಿನ ಮೊದಲ ದಿನ. ಗಣಿತ ಕ್ಷೇತ್ರ ಎನ್ನಲಾದ ಪಡುವಣ ಏಷ್ಯಾದಲ್ಲಿ ಹುಟ್ಟಿದ ಇಸ್ಲಾಂ ಧರ್ಮದಲ್ಲಿ ಇನ್ನೂ ಚಂದ್ರನ ಲೆಕ್ಕಾಚಾರ ಮುಂದುವರೆದಿದೆ ಮತ್ತು ಚಂದ್ರ ಮೂಡುವುದನ್ನು ನೋಡುವುದು ಮೊದಲ ದಿನ ಮತ್ತು ಕೊನೆಯ ದಿನಗಳಲ್ಲಿ ಕಡ್ಡಾಯವಾಗಿದೆ. ಹಾಗಾಗಿ ಕೆಲವು ಕಡೆ ಮಂಗಳವಾರ ಪವಿತ್ರ ಮಾಸಾರಂಭವಾಗುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ. ಪಾಶ್ಚಾತ್ಯರು ಗಣಿತದ ಕರ್ಮಭೂಮಿ ಎಂದೇ ಅರಬ್ ನಾಡನ್ನು ಪರಿಗಣಿಸುತ್ತಾರೆ. 9ನೆಯ ಶತಮಾನದ ಮುಹಮ್ಮದ್ ಇಬ್ನ್ ಮೂಸಾ ಅರಬ್ ನಾಡಿನ ಅತಿ ದೊಡ್ಡ ಗಣಿತ ಪಂಡಿತ. ನಾವು ಸಾಮಾನ್ಯವಾಗಿ 0ಯನ್ನು ಭಾರತದ ಕೊಡುಗೆ ಎಂದು ಬರೆಯುತ್ತೇವೆ. ಆದರೆ ಪಾಶ್ಚಾತ್ಯರು 0ಯನ್ನು ಇಂಡೋ ಅರಾಬಿಕ್ ಎಂದು ಹೇಳುತ್ತಾರೆ. ಯುರೋಪಿಗೆ 0 ಪರಿಚಯವಾದುದು ಅರಬ್ ಗಣಿತ ತಜ್ಞರಿಂದ ಎಂಬುದು ಸ್ಪಷ್ಟ. ಅಲ್ಲಿಗೆ ಅದು ಭಾರತದಿಂದ ಹೋಗಿರಬಹುದು. ಆದರೆ ಬೀಜಗಣಿತದ ತವರು ಅರಬ್ ನಾಡು ಎಂಬುದಕ್ಕೆ ಎರಡು ಮಾತಿಲ್ಲ. ಗ್ರೀಕ್ ಗಣಿತದ ಪಂಡಿತರಾದ ಯೂಕ್ಲಿಡ್, ಆರ್ಕಿಮಿಡೀಸ್, ಅಪೋಲೋನಿಯಸ್ ಪರಂಪರೆಯನ್ನು ಮಧ್ಯಕಾಲದಲ್ಲಿ ಜಾಗತಿಕ ಮಟ್ಟಕ್ಕೆ ಒಯ್ದವರು ಇಬ್ನ್ ಮೂಸಾ, ಅಲ್ ಖರಾಜಿ ಮೊದಲಾದ ಅರಬ್ ಗಣಿತ ಪ್ರಾಜ್ಞರು. ಜಾಗತಿಕ ಗಣಿತ ಲೋಕಕ್ಕೆ ಅದು ಬೀಜಗಣಿತದ ಕೊಡುಗೆ ಮಧ್ಯಯುಗದಲ್ಲಿ ಮುಖ್ಯವಾಗಿ 9-10ನೆಯ ಶತಮಾನದಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಆಯಿತು. ಅದನ್ನು ಇಸ್ಲಾಂ ಸ್ವರ್ಣಯುಗ ಎಂದು ಹೇಳುತ್ತಾರೆ. ಭಾರತದ ಆರ್ಯಭಟ, ಬ್ರಹ್ಮಗುಪ್ತರ ಗಣಿತದ ಕೊಡುಗೆ ಅದರ ಬೆನ್ನಿಗೆ ಆಗಿದೆ. ದಶಮಾನ ಪದ್ಧತಿ, ಬೀಜಗಣಿತ, ಮುಮ್ಮೂಲೆ ಲೆಕ್ಕಾಚಾರ, ಜಾಮಿಟ್ರಿ ಲೆಕ್ಕಾಚಾರ ಅರಬ್ ನಾಡಿನಲ್ಲಿ 10ನೆಯ ಶತಮಾನದ ಅಂತ್ಯದವರೆಗೂ ಅತ್ಯುನ್ನತಿ ಕಂಡು ಆಮೇಲೆ ತನ್ನ ಹೊಳಪು ಕಳೆದುಕೊಂಡಿತು ಎನ್ನಬಹುದು. ಅದರಲ್ಲಿ ಈ ವರ್ಷದ ಲೆಕ್ಕಾಚಾರ ಮತ್ತು ಚಂದ್ರನ ದರ್ಶನದ ಲೆಕ್ಕಾಚಾರ ಸೇರಿದೆ. ತನ್ನ ಅಕ್ಷದಲ್ಲಿ ತಂಗದಿರನು ಭೂಮಿಯ ಸುತ್ತ ಸುತ್ತುವುದು ಮತ್ತು ಭೂಮಿಯು ತನ್ನ ಅಕ್ಷದಲ್ಲಿ ಬೆಂಗದಿರನ ಸುತ್ತ ಸುತ್ತುವುದರಿಂದ ನೆರಳಿನ ಏರಿಳಿತ ಮತ್ತು ಬೆಳಕಿನ ಏರಿಳಿತ ನಮಗೆ ಗೋಚರಿಸುತ್ತದೆ. ಆದ್ದರಿಂದ ಪೂರ್ಣಚಂದ್ರನು ಕೃಷ್ಣ ಪಕ್ಷದಲ್ಲಿ ಕುಗ್ಗುತ್ತಾ ಸಾಗಿ ಶುಕ್ಲ ಪಕ್ಷದಲ್ಲಿ ಹಿಗ್ಗುತ್ತಾ ಸಾಗಿ ಪೂರ್ಣ ತಿಂಗಳು ಎನಿಸುವನು. ಇದನ್ನು ಆದಿಮಾನವನು ತನ್ನ ಲೆಕ್ಕಾಚಾರಕ್ಕೆ ಬಳಸಿಕೊಳ್ಳತೊಡಗಿದನು. ಭಾರತ ಸಹಿತ ಲೋಕದಲ್ಲೆಲ್ಲ ಈಗಲೂ ಈ ಚಾಂದ್ರಮಾನ ಲೆಕ್ಕಾಚಾರ ಇನ್ನೂ ಇದೆ. ಅದು ತುಳುವರು, ದ್ರಾವಿಡರು, ಅಮೆರಿಕಾದ ಮೂಲ ನಿವಾಸಿಗಳು ಮೊದಲಾದವರಲ್ಲಿ ಮುಂದೆ ಬಳಕೆಗೆ ಬಂದಿದೆ. ಈಜಿಪ್ಟಿನ ಕಾನಾರ್ಕ್ 4000ದಷ್ಟು ವರ್ಷ ಹಿಂದಿನ ಸೂರ್ಯಾಲಯ ನೆಲೆಯಾಗಿದೆ. ಭಾರತದ ಕೋನಾರ್ಕ್ನಲ್ಲಿ 800 ವರ್ಷ ಹಿಂದಿನ ಸೂರ್ಯ ದೇವಾಲಯ ಇದೆ. ಇವೆರಡಕ್ಕೂ ಯಾವುದೇ ಹೋಲಿಕೆ ಇಲ್ಲದಿದ್ದರೂ ಕೋನಾರ್ಕ್ ಹಿಂದೆ ಸೂರ್ಯ ಕಿರಣದ ಸಂಬಂಧ ಇದ್ದಿರಬಹುದು. ಭಾರತಕ್ಕೆ ಬಂದ ಆರ್ಯ ಜನರು ಚಾಂದ್ರಮಾನ ಲೆಕ್ಕಾಚಾರ ಇಂದಿಗೂ ಮುಂದುವರಿಸಿದರು. 4 ವರ್ಷಕ್ಕೊಮ್ಮೆ ಅಧಿಕ ಮಾಸ ಎಂದು ಸೌರಮಾನಿಗರ ಪ್ರಭಾವದಿಂದ ವರ್ಷದ ದಿನಗಳನ್ನು ಸರಿಹೊಂದಿಸಿಕೊಂಡಿದ್ದಾರೆ. ಕ್ರಿಸ್ತಶಕ 46ರಲ್ಲಿ ಬಳಕೆಗೆ ಬಂದ ಜೂಲಿಯನ್ ಕ್ಯಾಲೆಂಡರ್ 4ರಿಂದ ಭಾಗಿಸಿ ಹೋಗುವ ವರ್ಷಕ್ಕೆ 1 ದಿನ ಹೆಚ್ಚು ಸೇರಿಸಿ ಸೌರಮಾನ ವರ್ಷವನ್ನು ಖಚಿತಗೊಳಿಸಿತು. ಏಕೆಂದರೆ ಭೂಮಿಯು ಸೂರ್ಯನನ್ನು ಸುತ್ತಲೂ 365 ಕಾಲು ದಿನ ತೆಗೆದುಕೊಳ್ಳುತ್ತದೆ. 1582ರಲ್ಲಿ ಈಗಿನ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಕೆಗೆ ಬಂತು. ಅದರಲ್ಲಿ ಹಿಂದೆ ಕಳೆದು ಹೋಗಿರಬಹುದಾದ ದಿನಗಳನ್ನು ಸರಿಹೊಂದಿಸಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ದಿನವನ್ನು ಸಂಗತಗೊಳಿಸಲಾಗಿದೆ. ಇಸ್ಲಾಂ ಕ್ಯಾಲೆಂಡರ್ ಎನ್ನುವುದು ಹಿಜ್ರಿ ಕ್ಯಾಲೆಂಡರ್ ಆಗಿದೆ. ಇದರ ಪ್ರತಿ ತಿಂಗಳು ಚಂದ್ರನ ಶುಕ್ಲ ಪಕ್ಷದ ಮೊದಲ ದಿನದಿಂದ ಕೃಷ್ಣ ಪಕ್ಷದ ಕೊನೆಯ ದಿನದವರೆಗೆ ಇರುತ್ತದೆ. ಇದು ಸರಾಸರಿ 29 ದಿನಗಳಾಗುತ್ತದೆ. ಹಾಗಾಗಿ ಹಿಜ್ರಿ ಕ್ಯಾಲೆಂಡರ್ ವರ್ಷಕ್ಕೆ 354 ಇಲ್ಲವೇ 355 ದಿನಗಳು ಇರುತ್ತದೆ.
ಹಾಗಾಗಿ ಪ್ರತಿ ಹೊಸ ವರ್ಷದ ದಿನವು ಗ್ರೆಗೋರಿಯನ್ ಕ್ಯಾಲೆಂಡರ್ ಜೊತೆ ಸಮೀಕರಿಸಿದಾಗ 10 ದಿನದಷ್ಟು ಮೊದಲು ಬರುತ್ತದೆ. ಅದಕ್ಕೆ ತಕ್ಕಂತೆ ರಮಾದನ್ ಕೂಡ ಪ್ರತಿ ವರ್ಷ 10 ದಿನಗಳಷ್ಟು ಬೇಗ ಬೇಗ ಬರುತ್ತಲಿರುತ್ತದೆ. ಭಾರತವು ಸ್ವಾತಂತ್ರ್ಯಗೊಂಡಾಗ 68 ಕ್ಯಾಲೆಂಡರ್ಗಳು ದೇಶದಲ್ಲಿ ಬಳಕೆಯಲ್ಲಿ ಇದ್ದವು. ಅವನ್ನೆಲ್ಲ ಸೇರಿಸಿ ರಾಷ್ಟ್ರೀಯ ಕ್ಯಾಲೆಂಡರ್ ತಯಾರಿಸಲಾಯಿತು. ಅದರಲ್ಲಿ ಮೂಲ ನಿವಾಸಿಗಳ ಸೌರಮಾನ ಲೆಕ್ಕಾಚಾರದೊಳಕ್ಕೆ ಬಂದವರ ಚಾಂದ್ರಮಾನ ಮೂಗು ತೂರಿಸಿದೆ. ಹಾಗಾಗಿ ಈಗೆಲ್ಲ ಹಿಂದೂ ಹಬ್ಬಗಳು 2 ದಿನ ಬರುವುದು ಮಾಮೂಲೇನೋ ಎನ್ನುವಂತಾಗಿದೆ. ಇದರಿಂದ ಜನರಿಗೆ ಗೊಂದಲ ಮತ್ತು ಕೆಲವೊಮ್ಮೆ ಹೆಚ್ಚು ವೆಚ್ಚ ಆಗುತ್ತದೆ. ನಮ್ಮ ಲೆಕ್ಕಾಚಾರಗಳಿಗೆ ಬಾಹ್ಯಾಕಾಶದ ವಿಸ್ಮಯಗಳೇ ಗುರು. ಬಾಹ್ಯಾಕಾಶದ 1% ಕೂಡ ಮುಟ್ಟಲು ನಮ್ಮಿಂದ ಸಾಧ್ಯವಿಲ್ಲ. ಆದರೂ ಲೆಕ್ಕ ಮುಂದುವರೆದಿದೆ. ರಮಜಾನ್, ರಂಜಾನ್, ರಂಜಾನ್ ಎಂದು ಬರೆಯುತ್ತಾರೆ. ಇದರಲ್ಲಿ ರಮ್ ಮತ್ತು ಜಾನ್ ರಂಜಾನ್ ಆದರೂ ಅದನ್ನು ರಂಜಾನ್ ಎಂದು ಓದುವುದು ಕೂಡ ಸಾಧ್ಯವಿದೆ. ಎಂಬುವುದು ಆಮ್ ಎಂಬುದಾಗಿಯೇ ಹೊರತು ಪ್ರತ್ಯೇಕ ಸ್ವರ ಅಲ್ಲವೇ ಅಲ್ಲ. ಕನ್ನಡದ ಅಕ್ಷರವಾಗಿ ಅದರ ಬಳಕೆ ಅಗತ್ಯದ್ದಲ್ಲ ಎಂಬುವುದು ಇರುವ ವಿಚಾರವಾಗಿದೆ. ಇಂದು ಹಿಜ್ರಿ ಶಕದ ರಮದಾನ್ ತಿಂಗಳ 1ನೇ ದಿನ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.